ಐಟಿ ಬಿಟ್ಟು ಕಾಟ ಕೊಡ್ತಿರುವಂತಹ ಸುಧಾಕರ್ ಅವರೇ, ನಾನು ರೆಡಿ ಇದ್ದೇನೆ, ನಾನು ಹಗರಣ ಮಾಡಿಲ್ಲ ಎಂದು ಪ್ರಮಾಣವನ್ನ ಮಾಡ್ತೇನೆ. ನಾಳೆ ನಂದೀಶ್ವರ ದೇಗುಲದಲ್ಲಿ ಆಣೆಯನ್ನ ಮಾಡ್ತೇನೆ. ಅವರು ಪ್ರಮಾಣ ಮಾಡುವುದಕ್ಕೆ ರೆಡಿ ಇದ್ದಾರಾ ಅಂತ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು ಸುಧಾಕರ್ಗೆ. ಇನ್ನೂ ಪ್ರಮುಖವಾಗಿ ಸುಧಾಕರ್ ನೂರಾರು ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ತಂದೆ ಹಾಗೂ ಬಾಮೈದನ ಹೆಸರಿನಲ್ಲಿ ನೂರಾರು ಎಕರೆ ರಿಜಿಸ್ಟರ್ ಕೂಡ ಆಗಿರುವಂಥದ್ದು. ಅನೇಕ ಕಂಪನಿಗಳಿಗೆ ಸುಧಾಕರ್ ಹೂಡಿಕೆ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಸುಧಾಕರ್ ಅವರ ಪ್ರಾಪರ್ಟಿ ಕೂಡ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಅವರ ಮನೆ ಇದೆ. ಇದೆಲ್ಲವೂ ಕೂಡ ಎಲ್ಲಿಂದ ಬಂದಿದೆ ಅಂತ ಈಗಾಗಲೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಧಾಕರ್ ಕಾಂಗ್ರೆಸ್ ಸೇರಲು ಬಹಳ ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರಲು ಬಹಳ ಪ್ರಯತ್ನ ಮಾಡಿದ್ರು. ಕೆಲವು ನಾಯಕರ ಜೊತೆ ಸಿಎಂ ಡಿಸಿಎಂ ಭೇಟಿ ಮಾಡಿಸಿ ಎಂದು ಕೇಳಿಕೊಂಡಿದ್ರು. ಆದರೆ ಕೊನೆಗೆ ಸುಧಾಕರ್ ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ, ಬಿಜೆಪಿ ಬಿಟ್ರೆ ಇಡಿ ರೇಡ್ ಆಗಬಹುದು ಎಂದು ಹೆದರಿದ್ದಾರೆ. ಸುಧಾಕರ್ ಟಾರ್ಚರ್ನಿಂದಲೇ ನಾನು ಶಾಸಕನಾಗಿದ್ದೇನೆ. ಸುಧಾಕರ್ಗೆ ಮತ ಹಾಕಿದ್ರೆ ಪ್ರಜಾಪ್ರಭುತ್ವಕ್ಕೆ ಮಾರಕ. ಸಾಮಾನ್ಯ ಜನರಿಗೆ ಸುಧಾಕರ್ ತೊಂದರೆ ಕೊಡ್ತಾರೆ. ಒಂದು ಮಾಸ್ಕ್ಗೆ 450 ರು ಕೊಟ್ಟು ಖರೀದಿಸುವಂತಹ ಹಗರಣವನ್ನ ಮಾಡಿದ್ದಾರೆ. ಕೋವಿಡ್ ಹಗರಣದ ತನಿಖೆ ಆಳವಾಗಿ ನಡೀತಾ ಇದೆ. ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರು ಕೂಡ ಸುಧಾಕರ್ ಪರ ಕೆಲಸವನ್ನ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಈಗಾಗಲೇ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.